ಅಯ್ಯೋ ನಮ್ಮ ಕಥೆ ಕೇಳಿಸ್ಕೊಂಡ್ರೆ ಎಲ್ಲ ನಗ್ತಾರೆ ಅಷ್ಟೇ. ಅಯ್ಯೋ ಏನ್ ಕರಿಮೆ ಈ ಕಡೆ ಪುಳಿಯೋಗರೆ ಅಲ್ಲ, ಈ ಕಡೆ ಚಿತ್ರಾನ್ನ ಅಲ್ಲ, ಈ ಕಡೆ ಬಾತು ಅಲ್ಲ, ಪೊಂಗಲ್ ಅಲ್ಲ. ಪೊಂಗಲ್ ಅಂತೂ ಮದುವೆ ಅಲ್ಲ. ಏನಿದು ಅಂತ ಜನ ಕನ್ಫ್ಯೂಸ್ ಆಗ್ಬಿಡ್ಬೇಕು. ದೇಶದ ಅತ್ಯಂತ ಒಳ್ಳೆ ಕೆಲಸ ಒಳ್ಳೆ ಅಡುಗೆ ಮಾಡಿರೋರು ನಾವೇ. ಹಾಗೈತೆ ನಾವು ಫ್ರೈಡೇಸ್ ಹೇಳಿದ್ರೆ ನಗ್ತಾನೆ. ಪೊಂಗಲ್ ಮಾಡ್ತೀನಿ ಅಂದ್ರಲ್ಲ ಮಾನಸ, ಪೊಂಗಲ್ ಆಗಿ ಏನೇನೋ ಆಗೋಯ್ತು, ಹೋಗಲ್ಲ. ಕಾರ್ ಡ್ರೈವ್ ಮಾಡೋದು ಹಿಂಗೆ. ಮೆಚ್ಚೂರನ್ನ ಹಾಕ್ಬೋದಲ್ವಾ? ಇಲ್ಲಿರೋದೆಲ್ಲ ಕುಕ್ಕರ್ ಅವ್ರು ಕಟ್ ಕಳಿಸ್ಬಿಟ್ರೆ ಕೊಟ್ಟು ಕಳಿಸ್ಬಿಟ್ಟು ಅವ್ರು ಕುಕ್ಕರಲ್ಲಿ ತಿನ್ನಲಿ, ನಾವೆಲ್ಲ ತಿನ್ನೋದು. ಹಾಗೆ ಮಾಡಿ ರತ್ನಮತಿ ಹಂಗೆ ಮಾಡಿ. ಒಗ್ಗರಣೆನೇ ಇದಕ್ಕಿಂತ ಎಷ್ಟು ಚೆನ್ನಾಗಿದೆ. ಅದನ್ನೇ ಮಾಡ್ಕೊ ಅಂತ ನಮ್ಮಮ್ಮ ಹೇಳ್ಬಿಟ್ಟು ಹೋಯ್ತು. ಆದರೆ ಅದಕ್ಕಿಂತ ಕೆಡದಾಗ ಅದನ್ನೇ ಮಾಡಿದ್ರೆ ಇವತ್ತು ಈ ಗತಿ ಬರ್ತಿರ್ಲಿಲ್ಲ. ಸುಮ್ಮನೆ ಸುಮ್ಮನಿರೇ. ಏನೇನು ರಮ್ಯ, ಯಾವ ಟೈಮಲ್ಲಿ ಹೆಂಗೆ ಅಂತ ಗೊತ್ತಾಗ. ಈಗ ಟೇಸ್ಟ್ ನೋಡು, ಅದು ಸಪ್ಪೆ ಅನ್ನೋದು. ಯಾವುದೋ ಇದು ಈಗಲೂ ಸಪ್ಪೆ. ಏನೇ ಇದು ಸಪ್ಪೆ ಅನ್ನ ಇಷ್ಟ ಹಾಕಿದ್ರು ನಮ್ಮ ಕೈಲಾಗಲ್ಲ. ಆಗಲ್ಲ ರಮ್ಯಾ, ಹಿಂಸೆ ಆಗುತ್ತೆ. ಅಮ್ಮ ತಿನ್ನುವ ಇದು ಏನಿದು, ಪೊಂಗಲ್ ಮಾಡ್ತೀನಿ ಅಂದಿದ್ಲ ಅವಳು. ಹೇಳಿದ್ರಾ? ಹೇಳಬಾರ್ದು. ಹೇಳ್ಬಿಟ್ಟು ಮಾಡಿದ್ರೆ ಅದು ಕೆಟ್ಟೋದಾಗ ಪೊಂಗಲ್ ಮಾಡಕ್ ಹೋಗಿ ಏನ್ ಮಾಡೋಣ ಅಂತ ಆಡ್ಕತ್ತಾರೆ. ಅದಕ್ಕೆ ನಂಗೆ ಅಡುಗೆ ಬರಲ್ಲ ಅಂತ ನಂಗೆ ಫಸ್ಟ್ ಯಾರು ಆಡ್ಕೊಂಡು ಚಿಂತೆ ಕಲ್ತ್ರೆ ಆಯ್ತು. ಸದ್ಯಕ್ಕಾಗಲ್ಲ. ಮಗು ಅದನ್ನೇ ಕಲ್ತೀನಿ. ಬಾಣದಂತೆ ಯಾರಿಗೂ ಕಾಡದಕ್ಕೆ. ಅಲ್ಲ ರಮ್ಯ, ಅದು ಹೆಂಗ್ ಕಮ್ಮಿ ಆಯ್ತು? ಅಷ್ಟೊಂದು ನೀರು ಇದ್ದೀವಿ ನಾವು. 13 ಲೋಟ ನೀರು ಅಲ್ವಾ? ಅಲ್ವಾ? ಇದು ಕಲ್ತಿದ್ದಕ್ಕೆ ವೇಸ್ಟ್ ಆಗ್ತಿದ್ದೀರ ಇದು. ಸುಮ್ಮನೆ ಇರು ರಮ್ಯಾ, ನನ್ನ ಟೆನ್ಷನ್ ನನಗೆ ಇಲ್ಲಿ. ಸರಿ ಹೋಯ್ತಲ್ಲ ಅದಕ್ಕೆ. ಈ ಪುನಃ ಸಪ್ಪೆ ಅಂತಿದ್ಯಾ? ಸಪ್ಪೆ ಯಶವಂತ ನಿನ್ನ ಬಾಯಿ ಇದರಿಂದ ನಮ್ಗೆ ಪೊಂಗಲ್ ಮಾಡೋಕ್ಕಾಗಲಿಲ್ಲ ಅಂತ ಅವ್ರಿಗೆ ಬೈದಾಕ್ಬೇಕು. ಅವನೇನು ಹೇಳಿದಾನೆ ನಮ್ಗೆ ಆಗ್ತಿಲ್ಲ. ಅವನಿಗೆ ಇಷ್ಟ ಇಲ್ಲ ಅಂದ ಇದೆಲ್ಲ ಎಕ್ಕೊಂಡು ಅವನು ಅನ್ಕೋತಾ ಇದ್ದೇನೋ, ಅಯ್ಯೋ ಪೊಂಗಲ್ ಆಗದೆ ಅಂತ. ಇವಾಗ ನೋಡು, ಫೈನಲ್ ಟಚ್. ಫೈನಲ್ ಟಚ್ ಪರ್ಫೆಕ್ಟಾ? ಪರ್ಫೆಕ್ಟ್. ಮುಂಚೆ ಸಪ್ಪೆ. ಈಗ ಪರ್ಫೆಕ್ಟ್ ಆಯ್ತದೆ, ಆ ಪರ್ಫೆಕ್ಟ್ ಆಯ್ತು ಅಂತ ಕಾಯ್ತಾ ಇದೀವಿ. ನೋಡಿದ್ರೆ ನಮ್ಗೆ ಹೊಟ್ಟೆ ಉರಿಸ್ತೈತೆ. ಅಯ್ಯೋ ದೇವರೇ. ನೀವು ಒಂಚೂರು ನೋಡಿ. ಕೈಯಲ್ಲಿ ಉಪ್ಪು ಸಾಲ್ಟ್ ಹಾಕ್ಬಿಟ್ಟಿದ್ದೀನಿ. ನನ್ನ ಕೈ ತಿಂದ್ರೆ ಸಾಲ್ಟೇ ಜಾಸ್ತಿ ಬಂದಿದೆ.
ಚೂರು ತಿನ್ಸು. ಚೂರು ಸಪ್ಪೆ ಸರಿ ಹೋಯ್ತಾ ಸಪ್ಪೆ ಕರೆಕ್ಟಾಗಿ ತಿನ್ನು. ಜಾಸ್ತಿ ಆಗ್ಬಿಡ್ತದೆ. ಹ್ಞೂ ಸರಿ ಆಯ್ತಲ್ಲ. ಅಲ್ಲೇ ಬಿಡಿಲ್ಲ ಅದಕ್ಕೆ. ಇದನ್ನು ಹಾಕದೆ ಒಟ್ಟಿಗೆ ತಿನ್ನಲ್ಲ. ಸಾಕಾಗುತ್ತೆ ಎಲ್ಲರಿಗೂ. ಸಾಲಕ್ಕೆ ಇದು ಈಗಿದೆಲ್ಲ ಇದು ಎಲ್ಲರೂ 8 ಜನಕ್ಕೆ ಸಾಲತ್ತೇನೆ, 7 ಜನ. ಅದು ಗೊತ್ತಿಲ್ಲ ಅದಕ್ಕೆ ನಮ್ಗೆ ಸೌಲಭ್ಯ ನಾನು